ದರ್ಶನ್ ಬಂಧನಕ್ಕೆ ಪೊಲೀಸರು ಹೆಣೆದಂತ ಬಲೆ ಹೇಗಿತ್ತು? ದರ್ಶನ್ ಹೆಸರು ಬರ್ತಾ ಇದ್ದಂತೆ ಖಾಕಿ ಪ್ಲಾನ್ ಮಾಡಿದ್ದು ಹೇಗೆ? ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಆಪರೇಷನ್ ದರ್ಶನ್ ಡೀಟೇಲ್ಸ್. 36 ಗಂಟೆ 13 ಪೊಲೀಸರ ತಂಡದಿಂದ ರೋಚಕ ಕಾರ್ಯಾಚರಣೆ. ಠಾಣೆಯಲ್ಲಿ 100ಕ್ಕೂ ಹೆಚ್ಚು ಪೊಲೀಸರಿದ್ರೂ ಕೂಡ ಗುಟ್ಟು ರಟ್ಟಾಗದಂತೆ ನೋಡಿಕೊಂಡ್ರು. ಕೇವಲ 13 ಪೊಲೀಸರಿಂದಲೇ ನಡೆದಿತ್ತು ಸೀಕ್ರೆಟ್ ಆಕ್ಷನ್ ಪ್ಲಾನ್. ದರ್ಶನ್ ಪಾತ್ರ ಬೆಳಕಿಗೆ ಬರ್ತಾ ಇದ್ದಂತೆ ಪ್ಲಾನ್ ಶುರುವಾಗಿತ್ತು. ದರ್ಶನ್ ಬಂಧಿಸೋದಕ್ಕೆ ಮಾಸ್ಟರ್ ಪ್ಲಾನ್ ನಡೆದಿತ್ತು. ಬರೋಬ್ಬರಿ 36 ಗಂಟೆಗಳ ಕಾಲ ಖಾಕಿ ಪಡೆ ಕಾರ್ಯಾಚರಣೆ ನಡೆಸಿತ್ತು. 36 ಗಂಟೆ 13 ಪೊಲೀಸರ ತಂಡದಿಂದ ನಡೆದಂತ ರೋಚಕ ಕಾರ್ಯಾಚರಣೆ. ಠಾಣೆಯಲ್ಲಿ 100ಕ್ಕೂ ಹೆಚ್ಚು ಪೊಲೀಸರಿದ್ರು. ಆದ್ರೆ ಎಲ್ಲೂ ಸಹ ಗುಟ್ಟು ರಟ್ಟಾಗದಂತೆ ನೋಡಿಕೊಂಡ್ರು. ಯಾವ ತರನಾದ್ರೂ ಮಾಹಿತಿ ಲೀಕ್ ಆದ್ರೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ಬಹಳ ಗೌಪ್ಯವಾಗಿ ಈ ಕಾರ್ಯಾಚರಣೆಯನ್ನ ಮಾಡಿ ಮುಗಿಸಿದ್ರು. ಪಶ್ಚಿಮ ವಿಭಾಗ ಡಿಸಿಪಿ ಗಿರೀಶ್, ವಿಜಯನಗರ ಎಸಿಪಿ ಚಂದನ್, ಕೆಂಗೇರಿ ಎಸಿಪಿ ಭರತ್ ರೆಡ್ಡಿ, ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟರ್ ಗಿರೀಶ್, ಚಂದ್ರ ಲೇಔಟ್ ಇನ್ಸ್ಪೆಕ್ಟರ್ ಭರತ್ ಸೇರಿದಂತೆ 13 ಪೊಲೀಸರ ತಂಡದಿಂದ ನಡೆದಂತ ಭರ್ಜರಿ ಕಾರ್ಯಾಚರಣೆ. ಅಪರಿಚಿತ ಶವದಿಂದ ಆರೋಪಿಗಳ ಬಂಧನದವರೆಗೂ ನಡೆದಂತ ಆಪರೇಷನ್ ಮಿಂಚಿನ ಕಾರ್ಯಾಚರಣೆ. ಅಷ್ಟೇ ರಹಸ್ಯವಾದಂತಹ ಪ್ಲಾನ್ ಅನ್ನ ಮಾಡಿದ್ರು ಪೊಲೀಸರು. ಭಾನುವಾರ ಸಂಜೆ ಕೊಲೆ ಸಂಬಂಧ 4 ಸರೆಂಡರ್ ಆಗ್ತಾರೆ. ಆರೋಪಿ ರಾಘವೇಂದ್ರ, ಕಾರ್ತಿಕ್ ಸೇರಿ 4 ಅಂಧರ ಆಗ್ತಾರೆ. ಪೊಲೀಸರ ಬಳಿ ಆರೋಪಿ ರಾಘವೇಂದ್ರ ತಡಬಡಾಯಿಸಿದ್ರು. ಎಲ್ಲರನ್ನೂ ಪ್ರತ್ಯೇಕವಾಗಿ ಕರೆಸಿ ವಿಚಾರಣೆಯನ್ನ ನಡೆಸಿದಾಗ ಎಲ್ಲರೂ ಕೂಡ ಬೇರೆ ಬೇರೆಯದೇ ಆದಂತ ಉತ್ತರ ಕೊಡ್ತಾರೆ, ತಡಬಡಾಯಿಸ್ತಾರೆ. ಪೊಲೀಸರಿಗೆ ಅಲ್ಲೇ ಅನುಮಾನ ಬರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.